ಇಲ್ಲೇ ಇದ್ದಾರೆ. ನೋಡಿದ್ರಾ ಈಗಷ್ಟೇ ನಮ್ಮ ಅತ್ತೆ ಮಗಳನ್ನ ಮಾತಾಡ್ಸ್ಕೊಂಡ್ ಬಂದ್ರೆ ಮತ್ತಿಲ್ಲೇ ಸಿಗ್ತಾವ್ರೆ. ನಮ್ ಕ್ವಾಟ್ಲೆ, ನಮ್ ಚಂಪಾ, ನನ್ನ ಹೆಂಡ್ರು, ಮತ್ತೆ ನಮ್ಮ ಅತ್ತೆ, ಮತ್ತೆ ನನ್ನ ಅತ್ತೆ ಮಗಳೇ. ಸೊ ಇಲ್ಲಿಗ ಒಂಥರ ನಮ್ಮ ಮನೆಯ ಕಳಸಗಳಿದ್ದಂಗೆ ಎಲ್ರು ಇಲ್ಲೇ ಇದ್ದಾರೆ. ಸೊ ಈಗ ಫಸ್ಟ್ ಚಂಪಾ ಅವರು ಮತ್ತೆ ಕ್ವಾಟ್ಲೆ ಅವ್ರ ಹತ್ರ ಮಾತಾಡೋಣ. ಓಕೆ, ಕ್ವಾಟ್ಲೆ ಅವರು ತುಂಬಾ ಕ್ವಾಟ್ಲೆ ಕೊಡ್ತಾರೆ ಸೀರಿಯಲ್ ಅಲ್ಲಿ. ಸೊ ಅವರ ಪಾತ್ರದ ಬಗ್ಗೆ ನೀವು ಮೊದ್ಲಿಗೆ ಹೇಳೋದಾದ್ರೆ. ಓಕೆ, ಎಲ್ಲ ಗೊತ್ತಿರೋ ಅಂತ ಏನೂ ಗೊತ್ತಿಲ್ದಿರೋ ವ್ಯಕ್ತಿ ಅವನೊಬ್ನೇ. ಸೊ ಕ್ವಾಟ್ಲೆ ಅವರೇ, ಈಗ ನಿಮಗೆ ಕ್ವಾಟ್ಲೆ ಐ ಮೀನ್ ನಿಶ್ಚಿತ್ ಅವರೇ, ನಿಮಗೆ ಕ್ವಾಟ್ಲೆ ಪರಿಚಯ ಆದಾಗ ನಿಮ್ಗೆ ಏನ್ ಅನ್ನಿಸ್ತು? ಈ ಪಾತ್ರನ ನಿಭಾಯಿಸಬಹುದು, ನೀವು ನಿಜ ಜೀವನದಲ್ಲೂ ಹಂಗೆ ಕ್ವಾಟ್ಲೆ ಕೊಡ್ತೀರಾ ಎಲ್ಲರಿಗೂ? ನಿಜ ಜೀವನದಲ್ಲಿ ಕ್ವಾಟ್ಲೆ ಜಾಸ್ತಿ ಕೊಡಲ್ಲ, ಬಟ್ ಕೊಡ್ತೀನಿ. ಎರಡು ಬ್ಯಾಲೆನ್ಸ್ ತರ ಇರ್ತೀನಿ. ಸೊ ಈ ಕ್ವಾಟ್ಲೆ ಪಾತ್ರ ಸಿಕ್ಕಿದಾಗ ಬಂದು ನಾನು ಪ್ರೀವಿಯಸ್ ಶ್ರೀಗೌರಿ ಅಂತ ಸೀರಿಯಲ್ ಮಾಡಿದ್ದೆ. ಅಲ್ಲೂ ಇದೇ ತರ ಸ್ವಲ್ಪ ಚೇಷ್ಟೆ, ಸೀರಿಯಸ್ ಅದೇ ತರ ಇತ್ತು. ಸೊ ಈ ಸೀರಿಯಲ್ ಈ ಕ್ವಾಟ್ಲೆ ಪಾತ್ರ ಸಿಕ್ಕಿದಾಗ ಖುಷಿ ಆಯ್ತು. ಚೆನ್ನಾಗಿದೆ, ಡೈರೆಕ್ಟ್ರು ಆಗ್ಲಿ ನಮ್ಮ ಪ್ರೊಡ್ಯೂಸರ್ ಆಗ್ಲಿ ಎಲ್ಲ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಓಕೆನಾ? ಸಿ ಈಸ್ ಬಡಿಂಗ್ ಆರ್ಟಿಸ್ಟ್ ಅಂಡ್ ಈಸ್ ಟ್ರೈಯಿಂಗ್ ಇನ್ ಶ್ರೀಗೌರಿಲೆಲ್ಲ ಮಾಡ್ತಾ ಇದ್ದ. ಅಂಡ್ ಈ ತರದೊಂದು ಪಾತ್ರ ಕೇಳಲಿಕ್ಕೆ ತುಂಬಾ ಖುಷಿ ಆಗಿತ್ತು. ಅಂಡ್ ನನಗೆ ಒಬ್ಬ ಪರ್ಸನ್ ಆಗಿ ಪರಿಚಯ ಆದಾಗ, ಅಂಡ್ ಈಸ್ ಅನ್ ಐಟಿ ಪರ್ಸನ್, ಅವ್ನು ಆಲ್ರೆಡಿ ಐಟಿಲಿ ವರ್ಕ್ ಮಾಡ್ತಾ ಇದ್ದ. ಅವ್ನು ಎಸ್ಟಾಬ್ಲಿಷ್ ಟು ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ಇದನ್ನೆಲ್ಲ ನಾನು ಕೇಳಿದಾಗ ಅವ್ನು ಫುಲ್ ಸಫೋಕೇಟ್ ಆಗಿದ್ದಾನೆ, ಮಾತಾಡ್ತಾನೆ ಇಲ್ಲ. ನಾನು ಈ ಕ್ಯಾರೆಕ್ಟರ್ ನೀನೆಲ್ಲ ಮಚ್ಚ ಬೇಕಾಗಿರೋದು, ನಂಗೆ ನಿಶಿತ್ ಬೇಡ, ನಾನು ನಿಶಿತ್ ಹತ್ರ ಮಾತಾಡ್ಲೇ ಇಲ್ಲ. ಐ ಡೈರೆಕ್ಟ್ಲಿ ಸ್ಪೋಕ್ ಟು ದ ಕ್ವಾಟ್ಲೆ, ಬಾರಲ್ಲ ಕೂತ್ಕೋ ಕುಡಿ. ಅವಾಗಲೇ ವೆನ್ ಯು ಸ್ಪೋಕ್ ಟು ಆಲ್ ದಿಸ್ ಲೈಕ್ ಮಚ್ಚ ಈಗ ಚಂಪಾ ಕ್ಯಾರೆಕ್ಟರ್ ನೀವು ಇಂಟ್ರೊಡ್ಯೂಸ್ ಮಾಡಬೇಕು, ಹೆಂಗೆ ಚಂಪಾ ಕ್ಯಾರೆಕ್ಟರ್? ಚಂಪಾ ಕ್ಯಾರೆಕ್ಟರ್ ನಮ್ಮ ಸೀರಿಯಲ್ ಮಿಸ್ಟೀರಿಯಸ್ ಕ್ಯಾರೆಕ್ಟರ್. ಇದೊಂಥರ ಏನೋ ಮನಿ ಪ್ಲಾಂಟ್ ಅಂತಾರಲ್ಲ, ಆ ತರ ಸಡನ್ ಆಗಿ ಬೆಳಕಿಗೆ ಬಂದಿದ್ದು ಗಿಡ. ಕೀರ್ತಿ ಅವರೇ, ಸೊ ನೀವು ಈ ಚಂಪಾ ಕ್ಯಾರೆಕ್ಟರ್ ಬಂದಾಗ ಏನ್ ಅನ್ನಿಸ್ತು? ಯಾಕೆ ನಾನು ಈ ಕ್ಯಾರೆಕ್ಟರ್ ನನಗ್ ಬೇಕು ಅಂತ ಅನ್ಸಿದ್ ಯಾಕೆ? ಅಂದ್ರೆ ನಾನು ಫುಲ್ ಇನ್ನೋಸೆಂಟ್ ಇದ್ದೆ, ಕೀರ್ತಿನೂ. ಸೊ ಚಂಪಾನು ಇನ್ನೋಸೆಂಟ್ ಅಲ್ವಾ, ಸೊ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲ, ಇವ್ರ ರಿಯಾಕ್ಷನ್ಸ್ ಆ ವರ್ಡ್ಗೆ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ. ತಮ್ಮನ ಜೊತೆ ಇನ್ನೋಸೆಂಟ್ ಅವ್ರ ತಮ್ಮನ ಜೊತೆ ಗೊತ್ತಾಯ್ತು. ಅದು ಸೀರಿಯಲ್ ಅಲ್ಲಿ, ನಾನು ಆಫ್ ಸ್ಕ್ರೀನ್ ಅಲ್ಲಿ. ಆಫ್ ಸ್ಕ್ರೀನ್ ಅಲ್ಲೂ ಅಷ್ಟೇ, ನಾನು ತುಂಬಾ ಸೈಲೆಂಟು, ತುಂಬಾ ಇನ್ನೋಸೆಂಟು, ಮಾತಾಡೋದೇ ಇಲ್ಲ. ಬೇಕಂದ್ರೆ ಕೇಳಿ. ನೀವು ಒಂದು ವರ್ಡ್ ಅಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಅಥವಾ ಭದ್ರೇಗೌಡ್ರಲ್ಲಿ ನಿಮಗೆ ತುಂಬಾ ಇಷ್ಟ ಆಗೋ ಒಂದು ಗುಣ ಹೇಳೋದಾದ್ರೆ? ತ್ರಿವಿಕ್ರಮ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಜೋವಿಯಲ್ಲು, ಎನರ್ಜಿಟಿಕ್ಕು. ಇವಾಗ ಅವ್ರು ಇಲ್ಲಿದ್ದಾರೆ ಅಂದರೆ ಫುಲ್ಲು ಎಲ್ಲರೂ ನಗ್ತಾ ಇರ್ತಾರೆ, ಎಲ್ಲರೂ ಎನರ್ಜಿಟಿಕ್ ಆಗಿರ್ತಾರೆ. ಫಸ್ಟ್ ಡೇ ನಾನು ಒಂದು ಶೆಡ್ಯೂಲ್ ಆಗಿತ್ತು ಅಷ್ಟೇ, ಇಲ್ಲಿ ಬಂದು ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ಸಾಯಂಕಾಲ ಹಿಂಗೆ ಬಂದ್ಬಿಟ್ಟು ಅವಾಗ ಊಟ ಮಾಡ್ಕೊಂಡು ಕೂತಿದ್ದೆ. ಅವಾಗ ಅವರು ಫಸ್ಟ್ ಡೇನೆ ಅಂದರೆ ಒಂದು ಸ್ವಲ್ಪ ಅವಾಗಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅವಾಗ ಅಯ್ಯೋ ಕಪಿ ಇನ್ನೂ ಊಟ ಮಾಡಿಲ್ಲ ಅಂದರು. ನನಗೆ ಲಿಟ್ರಲಿ ಫುಲ್ ಶಾಕ್, ಬಿಕಾಸ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ದೆ, ಹಳೆ ಸೀರಿಯಲ್. ಫಸ್ಟ್ ಇಷ್ಟೊಂದು ಎನರ್ಜೆಟಿಕ್ಸು ಅಂದ್ರೆ ಹಾಗೆ ಮಾತಾಡಿದಕ್ಕೇನೆ ನನಗೂ ಓಪನ್ ಅಪ್ ಆಗಕ್ಕೆ ಸಾಧ್ಯ ಆಯ್ತು. ನೋಡಿ ರಂಗಮ್ಮ ಬಂದ್ರು. ಅಮ್ಮ ನಮಸ್ತೆ, ನಾನು ನಿಮ್ಮ ಮನೆಯವ್ರನ್ನ ಮಾತಾಡ್ಸಕ್ಕೆ ಅಂತ ಬಂದಿದ್ದೆ. ನನಗೆ ಮಾತ್ರ ಬೈಬೇಡಿ, ನಿಮ್ಗೆ ಎಲ್ಲರಿಗೂ ಬೈಬೋದು. ಅಲ್ಲ, ನಾನು ನಮ್ ಕಡೆಯಿಂದ ಒಂದು ಚಿಕ್ಕದಾದ ಇಂಟ್ರೊಡಕ್ಷನ್. ಸೊ ನಮ್ದ್ರಲ್ಲಿ ವಯಸ್ಸಾಗಿರೋರ್ ತರ ತೋರಿಸ್ತಾ ಇದ್ವಿ. ತುಂಬಾ ಹೆಂಗಾಗಿರೋಂಥ, ತುಂಬಾ ಕ್ಯೂಟ್ ಇರೋಂಥ, ತುಂಬಾ ಸ್ಪೋರ್ಟಿವ್ ಆಗಿರೋಂಥ, ಅಂಡ್ ಎಲ್ಲರಿಗೂ ಸದಾ ಒಳ್ಳೇದ್ ಬಯಸುವಂತ ಟಾಕಿಟಿವ್ ಲೇಡಿ ನಮ್ಮ ಇಡೀ ಟೀಮಿಗೆ. ಅಂಡ್ ಶಿ ಇಸ್ ಸೋ ಪ್ಲೆಸೆಂಟ್ ಅಂಡ್ ಶಿ ಇಸ್ ಸೋ ಹ್ಯಾಪಿ. ಬಿಕಾಸ್ ಎಲ್ಲೇ ಹೋದ್ರು ನಿಮ್ಗೆ 50s+ ಅವ್ರು ಯಾರನ್ನ ಸಿಕ್ಬಿಟ್ರೆ ಒಂಥರ ಭಯ ಆಗತ್ತೆ, ಅವ್ರ ಜೊತೆ ಕಂಫರ್ಟಬಲ್ ಆಗಿರ್ಬೋದು. ನಮಗೆ ನನಗೆ ಕ್ವಾಟ್ಲೆ ಜೊತೆಗೆ ಹೆಂಗಿರ್ತೀನೋ, ನಮ್ಮ ಅಮ್ಮಮ್ಮನ ಜೊತೆಗೂ ಹಂಗೆ ಇರ್ತೀವಿ. ಇವನ್ ವೆನ್ ವಿ ಪ್ಲೇಡ್ ಕ್ರಿಕೆಟ್, ಇಲ್ಲಿ ಇರ್ಬೇಕಾದ್ರೆ ಇಲ್ಲ ಆರಾಮಾಗಿ ಅದೊಂದು ಏನೋ ಎಕ್ಸ್ಟ್ರಾವರ್ಟ್ ಝೋನ್ ಕೊಡಲ್ಲ ನಮ್ಗೆ, ಆರಾಮಾಗಿ ಜೊತೆಗೆ ಮಾತಾಡೋದಕ್ಕೆ ಕೊಡ್ತಾರೆ. ಅಂಡ್ ಶಿ ಇಸ್ ಅ ಹ್ಯಾಪಿ ಸೋಲ್. ಈಗ ಅಮ್ಮಮ್ಮ ಒಂದು ಕಡೆ ಮೊಮ್ಮಗನ್ ಖುಷಿನೂ ತುಂಬಾ ಮುಖ್ಯ, ಅವನು ಇಷ್ಟಪಟ್ಟಿದ್ದ ಹುಡುಗಿನೂ ನಿಮ್ಗೆ ಇಷ್ಟ. ಆದ್ರೆ ಇನ್ನೊಂದ್ ಕಡೆ ನಿಮ್ಮ ಮಗಳು ನಿಮ್ಮ ಮೊಮ್ಮಗಳು ಖುಷಿನೂ ಬೇಕಾಗತ್ತೆ. ಸೊ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ನೀವು? ಅಂದ್ರೆ ಮೊಮ್ಮಗಳು ಅಂತಂದ್ರೆ ಯಾವುದೇ ಕುಟುಂಬ ಇರಲಿ, ಯಾವುದೇ ವಂಶ ಇರಲಿ, ಅವರ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಿನ ಪ್ರೀತಿ ಇರ್ತದೆ. ಮತ್ತೆ
ಮೊಮ್ಮಗಳು ತನ್ನ ಮನೆಗೆ ಬರಬೇಕು ಅನ್ನೋದು ಇರ್ತದೆ. ಆದರೆ ಇಲ್ಲಿ ಭಾಗೀರಥಿ ಅಷ್ಟು ಆ ಥರ ಯೋಚನೆ ಮಾಡೋಳಲ್ಲ. ಮೊಮ್ಮಗ ಏನ್ ಬಯಸ್ತಾನೆ ಅದನ್ನ ಅದು ಸಿಗ್ಲಿ ಅನ್ನೋದು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಇದ್ದೇ ಇರುತ್ತೆ, ಮೊಮ್ಮಗಳು ನಮ್ಮನೆ ತಪ್ಪಿಸ್ಕೊಂಡ್ಬಿಟ್ಲಲ್ಲ, ನಮ್ಮನೆ ಸೊಸೆ ಆಗೋದು ತಪ್ಪೋಯ್ತಲ್ಲ ಅಂತ. ಆದ್ರೆ ಭದ್ರನ ಇಷ್ಟಾನೇ ಮುಖ್ಯ, ಅಮ್ಮಮ್ಮಂಗೆ ಇಷ್ಟ. ನೋಡಿದ್ರಲ್ಲ ವೀಕ್ಷಕರೇ, ತೆರೆ ಹಿಂದೆ ಮುದ್ದು ಸೊಸೆ ಧಾರಾವಾಹಿ ತಂಡ, ತೆರೆ ಮುಂದೆ ಹೇಗಿರ್ತಾರೆ ಅದಕ್ಕೂ ತುಂಬ ಚೆನ್ನಾಗಿದ್ದಾರೆ. ಒಬ್ರಿಗೊಬ್ರಿಗಿರುವಂತಹ ಬಾಂಧವ್ಯ, ಆ ಬಾಂಡಿಂಗ್ ಅದ್ಭುತ. ಮುದ್ದು ಸೊಸೆ ತಂಡಕ್ಕೆ ಮತ್ತೊಮ್ಮೆ ನಾನು ಶುಭ ಹಾರೈಸ್ತಾ 1000 ಸಂಚಿಕೆಗಳನ್ನು ಪೂರ್ಣಗೊಳಿಸ್ಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.